ಗುಬ್ಬರಾಯ ಬೀರ್ ಮುತ್ಯ ಕಣ್ಣ ಮುತ್ಯ ಸ್ವಾಮರಾಯ ಹೌದಾ ಹೌದ್ರಿಪ್ಪ. ಇನ್ನು ಸಾಕಿದ ಮಗ ಯಾರು? ಅವ್ರ್ಯಾರಿಪ್ಪ? ಯಾವ ಸಾಂಗಲಿ ಜಿಲ್ಲೆ ಜತ್ತ ತಾಲೂಕಿನ ಉಟಗಿ ಗ್ರಾಮದ ತಾಯಿ ಶಿವಲಿಂಗಮ್ಮ ತಂದಿ ಎಂಕನ್ನಗೌಡರ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕ್ವಾನೂರ ಕರೇಸಿದ್ದೇಶ್ವರ ಗಂಗೆಯಲ್ಲಿ ಅಡಿಗೆ ಮಾಡಿ ನೀರು ಮೇಗಿನ ಬೆಣ್ಣೆಯನ್ನು ತೆಗೆದುಣಿಸಿ ಹೌದ್ರಿಪ್ಪ. ಗಣಾರ ಸಿಂದಗಿ ನಾಡಿನಲ್ಲಿ ಸಿದ್ಧಾಟಿಗೆಯನ್ನು ಮಾಡಿ ಏಕದಂಡಿಗೆ ಪದಮಣ್ಣನ ಗರ್ವನ್ನ ಹರಣ ಮಾಡಿ ಹೌದ್ರಿಪ್ಪ. ಆ ಜಿತ್ತಿನೊಳಗ ಗೆದ್ದು ಆ ಜನಕ್ಕೆಲ್ಲ ಏಕದಂಡಿಗೆ ಪದಮಣ್ಣನ ಎಲ್ರಿಪ್ಪ ಗಣಾರ ಸಿಂದಗಿ ನಾಡಿನೊಳಗ ಆ ಜನರಿಗೆಲ್ಲ ಸುಖ ಸಂಪತ್ತನ್ನ ಕೊಟ್ಟು ಆ ಏಕದಂಡಿಗೆ ಪದಮನ್ನ ಸೋತದ್ದಕ್ಕಾಗಿ ತಂಗಿ ಗುಬ್ಬೆವನ ಮನಸ್ಸಿನೊಳಗ ಹಠ ಹಿಡಿದಳು. ಏನಂತ ಹಠ ಹಿಡಿದ್ರಿಪ್ಪ? ಈ ಊರಿಗೆ ನಮ್ಮಣ್ಣ ದೊರೆಯಾಗಿದ್ದ ಒಬ್ಬ ರಾಜ ಆಗಿದ್ದ, ನಮ್ಮಣ್ಣನ ಯಾವಾಗ ಜಿದ್ದಿನೊಳಗ ಗೆದ್ದು ನಮ್ಮಣ್ಣಗೆ ಸೋಲಿಸಿ ಗಾನದ ದಿಂಡಿನೊಳಗೆ ಯಾವಾಗ ಮರ್ದನ ಮಾಡಿಸ್ಯಾನಂದ್ರ ಇವನ್ನ ಹಿಂಗ ಬಿಡಬಾರ್ದತ್ತ ತಿಳ್ಕೊಂಡು ಏನ್ ಮಾಡಿಡ್ರಿಪ್ಪ? ಆ ದಿನ ಒಂದ ಮನೆಗೆ ಬುಳ್ಳಾನ ಸಿದ್ಧ ಊಟಕ್ಕೆ ಹೊಂಟ. ದಿನ ಒಂದ ಮನೆಗೆ ಊಟಕ್ಕೆ ಹೊಂಟ ಗುಬ್ಬೆವು ಅಂದ್ರ ತಿಳ್ಕೊಂಡಳು ನಾನು ಊಟ ಮಾಡಿಸ್ಬೇಕಂತೇಳಿ. ಅವಾಗ ಊಟದೊಳಗೆ ವಿಷ ಬೇರೆಸಿಕರಿಂದ ಬುಳ್ಳಾನ ಸಿದ್ಧ ಊಟಕ್ಕೆ ಕೊಡ್ತಾಳ. ಹೌದ್ರಿಪ್ಪ. ಯಾರೋ ಗುಬ್ಬೆವ್ವ ಒಂದ ತುತ್ತು ಬಾಯಾಗ ಹಾಕ್ತಾನ, ವಿಷ ಹತ್ತದ. ಇದ್ರೊಳಗ ಕೈ ಕೆಟ್ಟಕ್ಕೆ ವಿಷ ಹತ್ತಾನ, ಇದ್ರೊಳಗ ವಿಷ ಹಾಕ್ಯಾಳ ಗುಬ್ಬೆವತ್ತ ತಿಳ್ಕೊಂಡು ಆದ್ರೂ ಉಗುಳಲಿಲ್ಲ. ಪ್ರಸಾದವನ್ನ ಸ್ವೀಕಾರ ಮಾಡಿ ವಿಷದ ಬಾಧೆ ಹೆಚ್ಚಾಗಿ ಎಲ್ಲಿ ಬಂದ? ಕ್ವಾನೂರ ಗ್ರಾಮಕ್ಕೆ ಬಂದ. ಹೌದ್ರಿಪ್ಪ. ಕ್ವಾನೂರ ಗ್ರಾಮಕ್ಕೆ ಬಂದಾಗ ಕರೇಸಿದ್ದೇಶ್ವರ ಹೇಳ್ತಾನ. ಏನ್ ಹೇಳ್ತಾನಿಪ್ಪ ಮಾತ? ಎಲ್ಲೋ ಬುಳ್ಳಪ್ಪ, 3 ದಿವಸದಾಗ ತಿರುಗಿ ನಾನು ಊರಿಗೆ ಬಾ ಅಂತ ಹೇಳಿದ. 3 ತಿಂಗಳಾದ್ರೂ ಬಂದಿಲ್ಲ ಅಂದ್ರ ಮಗನ ನನ್ನ ಮಾತು ಮೀರಿದೆ ಅಂದ್ರೆ ನಿನಗೊಂದು ಕ್ಷಣ ಇಲ್ಲಿ ಇರಾಕ ಜಾಗಿಲ್ಲ, ನೀ ಎಲ್ಲಿಗೆ ಹೋಗ್ತಿ ಹೋಗಂದ. ಹೌದ್ರಿಪ್ಪ. ಅವಾಗ ಹುಲಜಂತಿ ಗ್ರಾಮಕ್ಕೆ ತಂದೆ ಹತ್ರ ಬರ್ತಾನ. ಅವಾಗ ಏನಂತಾರ್ರಿಪ್ಪ? ತಂದಿಗೆ ಬಂದ ಶರಣ ಮಾಡಿ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ ಮಾತ? ಯಪ್ಪ, ನಾನು ಗುರುವಿಗೆ 3 ದಿನದಾಗ ಬರ್ತೀನಿ ಅಂತ ಮಾತು ಕೊಟ್ಟದ್ದು ಖರೆ. ಅಲ್ಲಿ ಜನ ಎಲ್ಲ ನನಗ ಬಿಡಲಿಲ್ಲ. ದಿನ ಒಂದು ಮೊನ್ನೆ ಊಟಕ್ಕೆ ಕರ್ಕೊಂಡು ಹೋಗಿ 3 ತಿಂಗಳಾಯ್ತು. 3 ತಿಂಗಳ ಯಾಳೆ ಹೋಯ್ತು. ಆ ಗ್ರಾಮದೊಳಗೊಬ್ಬಕ್ಕೆ ಹೆಣ್ಮಗಳನ್ನ ನನಗ ವಿಷ ಹಾಕ್ಯಾಳ. ಗುರುವಿನ ಕಡೆ ಹೋಗಿದ ಕರೆ ಗುರು ನನ್ನ ಇಟ್ಕೊಲಿಲ್ಲಪ್ಪ, ನೀರೇ ಕರ್ಕೊ ಅಂದ ಕಾಲಕ್ಕ ಅವಾಗ ಏನಂತಾರ್ರಿಪ್ಪ ಮಾಳಿಗರಾಯ? ಮಾತಿನಾಗಿದ್ರ ಮಕ್ಕಳ ರೀತಿಯಾಗಿದ್ರ ಸ್ವಸ್ಥರು. ಅವಾಗ ಗುರುವಿನ ಮಾತನ್ನ ತಿರಸ್ಕಾರ ಮಾಡಿದೆ ಅಂದ್ರ ಮಗನ ನನ್ನ ಹತ್ತಕ್ಕನು ನಿನಗೆ ಜಾಗೆಲ್ಲ ನಡೀಲಿದಂದ. ಹೌದ್ರಿಪ್ಪ. ಹೌದು ಯಪ್ಪ, ನಾ ಎಲ್ಲಿ ಹೋಗಿರ್ಲಿ ಅಂತ ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ? ಮಾಳಿಂಗರ ಹೇಳ್ತಾನ, ಆ ಕಡೆ ನಿನ್ನ ಗುರುನು ಅಷ್ಟಾಗ್ಬೇಕು, ಈ ಕಡೆ ನಾನು ಅಷ್ಟಾಗ್ಬೇಕು, ತಂದೆ ಅಷ್ಟಾಗಬೇಕು. ಈ ಕಡೆ ನಾನು ತಂದೆನೂ ಅಷ್ಟೇ ಆಗ್ಬೇಕು, ಆ ಕಡೆ ಗುರುನು ಅಷ್ಟೇ ಆಗ್ಬೇಕು. ಹಂಗ ನಟ್ಟ ನಡು ಜಾಗ ಯಾವ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಕನಗಿಲ ಮಠದ ಕರ್ತು ಅನ್ಸ್ಕೊಂಡಿರ್ತಕ್ಕಂತ ಅವ್ರ್ಯಾರಿಪ್ಪ? ನನ್ನಪ್ಪ ಬಿದ್ದರಿಗೆ ಬುಳ್ಳಾನ ಸಿದ್ದೇಶ್ವರನ ಸಂದಿಗೆ ಹೊಂದಿಸುತ್ತ. ಹೌದಾ? ಹಿಂಗ ಮಾಳಪ್ಪ ಬುಳ್ಳಪ್ಪ ಗುರು ಸೇವೆ ಮಾಡ್ಕೊತ ಬಂದ್ರು. ಹೌದ್ರಿಪ್ಪ. ಇವ್ರ ಅಣ್ಣತಂಬರ್ 2 ಮಂದಿ. ಯಾರು? ಜಕರಾಯ ಮತ್ತು ಮಾಳಿಂಗರಾಯ. ಮಾಳಪ್ಪನ ಗುರು ಯಾರ? ಬೀರಪ್ಪ. ಇನ್ನು ಜಕರಾಯನ ಗುರು ಯಾರ? ಬರಮದೇವರ. ಹೆಂಗಾದ್ರಿಪ್ಪ? ಹೆಂಗ ಸೇವಾ ಮಾಡಿಸ್ಕೊಂಡ? ಇಲ್ಲಿ ಬೀರಪ್ಪನ ಸೇವಾ ತಮ್ಮ ಮಾಡಿದ. ಯಾರ್ದು? ಮಗಂದು. ಇನ್ನ ಬೀರದೇವರ ತಂದೆ ಆಗಿರತಕ್ಕಂತ ಬರಮದೇವರ ಸೇವಾ ಯಾರು ಮಾಡ್ತಾರ? ಯಾರು ಮಾಡ್ತಾರ್ರಿಪ್ಪ? ಏನಕ್ಕೆ ಮಠದೊಳಗೆ ಇದ್ದಿರತಕ್ಕಂತ ಅನ್ನ ಜಕರಾಯ ಸೇವಾ ಮಾಡ್ತಾನ. ಹೆಂಗ ಮಾಡ್ತಾನ್ರಿಪ್ಪ ಸೇವಾ? ಹೆಂಗ ಮಾಡ್ತಾನ? ಆ ಬರಮದೇವರು ಒಂದು ದಿವಸ ಆಕಾಶವಾಣಿ ಮಾಡಿ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ ಮಾತ? ಏ ಜಕರಾಯ, ನೀ ಬಂದು ನನ್ನ ಸೇವಾ ಮಾಡ್ಬೇಕಾಗ್ಯದ. ನೀ ಬಂದು ನನ್ನ ಸೇವಾ ಮಾಡ್ಬೇಕಾಗ್ಯದ. ನನ್ನ ಸೇವಾಕ ನೀ ಯಾವಾಗ ಬರ್ತಿ ಅಂತ ಕೇಳ್ದ. ಅವಾಗ ಏನಂತಾನ್ರಿಪ್ಪ ಜಕರಾಯ? ಜಕರಾಯ ಹೇಳ್ದ, ನೀ ಯಾರು ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ. ಅಂದ ಕಾಲಕ್ಕ ನಿನ್ನ ತಮ್ಮ ಯಾರು ಸೇವಾ ಮಾಡ್ತಾರ ನೋಡು, ಅವ್ರ ತಂದೆ ನಾ ಇದ್ದೀನಿ ಅಂದ್ರ
ಬೀರಪ್ಪನ ಅಪ್ಪ ಭರಮದೇವ್ರ ನಾನು ಚಂದಾನಗಿರಿ ಅರಸ ಭರಮದೇವ್ರ ಇದ್ದೀನಿ ತಿಳಿದ ಕಾಲಕ್ಕ ಅವಾಗ ಏನಾಯ್ತ್ರಿಪ್ಪ ಯಪ್ಪಾ ನಂದು ಸ್ವಲ್ಪ ಕೆಲಸ ಅದಾವ ಹಾ ಹಾ ಈ ಕೆಲಸ ಮುಗಿದಿಂದ ನಾನ್ ನಿನ್ನ ಸೇವೆ ಮಾಡ್ತೀನಿ ಕರೆ ಎಲ್ಲಿಗೆ ಬರ್ಬೇಕು ಯಾವ ಜಾಗಕ್ಕೆ ಬರ್ಬೇಕು ಅಂತ ಕೇಳಿದಾಗ ಅವಾಗ ಏನ್ ಹೇಳ್ತಾನ್ರಿಪ್ಪ ಭರಮದೇವ್ರ ಭರಮದೇವ್ರ ಹೇಳ್ತಾನ ನೀ ಹುಡುಕಾಡ್ಕೊತ ಎಲ್ಲಿಗೆ ಬರ್ಬೇಡ ಹಾ ಹಾ ನೀ ಇದ್ದ ಜಾಗಕ್ಕೆ ನಾ ಬರ್ತೀನಿ ಹೌದ್ ಯಾವ ಏನಕ್ಕೆ ಗ್ರಾಮದೊಳಗ ಕಾಂತಾರ ಕಂಟಿ ಕಲ್ಲ ಗಡಗಡಿ ಒಳಗ ಬಂದ ಕರಿಂದ ಹೌದ್ ನಾನು ಕೂತಿರ್ತೀನಿ ಹಾ ಹಾ ನೀ ಯಾವಾಗ ಬರ್ತಿ ಅತಿ ನೋಡು ಹೌದ್ ಅವಾಗ ನಾನು ನಿನಗೆ ಆಕಾಶವಾಣಿದಿಂದ ಹೇಳ್ತೀನಿ ನನ್ನ ಶಿವಕ್ ಬಾ ಅಂದ ಕಾಲಕ್ಕ ಅವಾಗ ಏನಂತಂಡಿಪ್ಪ ಜಕರಾಯ ಜಕ್ರ ಹೇಳ್ದ ಹಾ ಹಾ ಯಾಕಾದ್ರ ಆಯ್ತು ಭಗವಂತ ಆತ ತಿಳ್ಕೊಂಡು ತಿಳ್ಕೊಂಡು ಇವಂದೆಲ್ಲ ಕಾರ್ಯಗಳನ್ನ ಮುಗಿಸ್ಕೊಂಡು ಗುರುನಾಥನ ಸೇವಾಕಿನ ಹೋಗ್ಬೇಕಂತ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ದ ಹೌದ್ರಿಪ್ಪ ಅವಾಗ ಚಂದಾನಗಿರಿ ಅರಸು ಭರಮದೇವ್ರ ಆಕಾಶವಾಣಿದಿಂದ ಹೇಳ್ತಾನೆ ಇವತ್ತು ನಾನು ರಾತ್ರಿಗೆ ಎಲ್ಲಿ ಏನಕಿ ಗ್ರಾಮಕ್ಕೆ ಬರ್ತಾ ಹಾ ಹಾ ಏನಕಿ ಗ್ರಾಮಕ್ಕೆ ಬರ್ತೀನಿ ಕಾಂತಾರ ಕಂಟಿ ಕಲ್ಲ ಗಡಗಡಿ ಒಳಗೆ ಬಂದ ನಾ ಕೊಂಡಿರ್ತೀನಿ ಕರೆ ನನ್ನ ಸೇವಕ್ಕೆ ನೀ ಬರ್ಬೇಕಾಗಿತ್ತಂದ್ರೆ ಹೆಂಗ ಬರ್ಬೇಕು ಹೆಂಗ ಬರ್ಬೇಕ್ರಿಪ್ಪ ಆ ಹಕ್ಕಿ ಸುಳು ಇರಬಾರ್ದು ಹಾ ಹಾ ಮಾನವರ ಸುಳು ಇದ್ದಿರಬಾರ್ದು ಹೌದ್ರಿಪ್ಪ ಪಶು ಪಕ್ಷಿ ಪ್ರಾಣಿಗಳ ಯಾತ್ಯಾತ್ರದನ ಸುಳು ಇದ್ದಿರಬಾರ್ದು ಹೌದ್ ಹಬ್ಬನೆಳ ಹವರಾತ್ರಿ ಸಬ್ಬನೆಳ ಸೌರಾತ್ರಿ ಸಟ್ಟಾನ ಸರ್ವತ್ತಿನೊಳಗ ಹಾ ಹಾ ನೀ ಬಂದು ನನ್ನ ಸೇವಾ ಮಾಡ್ಬೇಕು ನೀ ಬಂದು ನನ್ನ ಸೇವಾ ಮಾಡಬೇಕು ಹೌದು ನೀ ಸೇವಾಕ ಬರುವಂತದ್ದು ಯಾರ್ಯಾರಿಗೂ ಕಾಣಿಸಬಾರ್ದು ಹೌದ್ ಹಂಗ ಬಂದ ನನ್ನ ಸೇವೆ ಮಾಡ್ಬೇಕಂದ ಕಾಲಕ್ಕ ಅವಾಗ ಏನಂತಾರಿಪ್ಪ ಜಕರಾಯ ಯಾಕಂದ್ರ ಆಯ್ತು ಗುರುನಾಥ ಅಂತ ಹೇಳಿಕರಿಂದ ಹಾ ಹಾ ಸೇವಾಕ ಹೋಗಾಕ ನಿಂದಿರ್ತಾನ ಹೌದ್ ಬೆಳಗಿನ ಜಾವ 3 ಗಂಟೆಗೆ ಎದ್ದ ಹಾ ಆ ಹೋಮದ ಕಂಬಳಿಯನ್ನ ಹೆಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗ ಹಿಡಿದು ಹಿಡದು ಭಂಡಾರ ಚೀಲ ಬಗಲಿಗೆ ಹಾಕಿ ಸಿತ್ತಾಳ ಬಿಂದಿಗೆ ಕೈಯಾಗ ಹಿಡ್ಕೊಂಡು ಹೂವಿನ ದುರುಡಿ ಕೈಯಾಗ ತಗೊಂಡು ಹಾ ಹಾ ಹರ ಹರ ಎಂದು ಹರನಾಮ ನುಡಿತಿದ್ದ ಶಿವ ಶಿವ ಎಂದು ಶಿವನಾಮ ನುಡಿತಿದ್ದ ಹೌದ್ರಿಪ್ಪ ಅವಾಗ ಎಲ್ಲಿಗ್ರಿಪ್ಪ ಭೀಮಾ ನದಿಗೆ ಹೋಗಿ ಹರಿದಾಡಿ ಜಳಕ ಮಾಡಿ ಹರಿದಾಡಿ ಜಳಕ ಮಾಡಿ ಗಲಿಬಿಲಿ ಬಿಂದಿಗೆ ತೊಳೆದು ಹಾ ಹಾ ಅವಾಗ ಜಾಮ ಜಳಕ ಮಾಡಿ ನೇಮನಿಷ್ಠೆಯನ್ನ ಮಾಡಿ ಹೌದ್ ಹರಿತರದ ಹೂವನ್ನ ಹರ್ಕೊಂಡು ಹರ್ಕೊಂಡು ಗುರುಸೇವಾ ಗುರುನಾಮ ಸ್ಮರಣೆಯನ್ನ ಮಾಡುತ್ತಾ ಎಲ್ಲಿ ಕಾಂತಾರ ಕಂಟಿ ಕಲ್ಲು ಗಡಗಡಿ ಒಳಗ ಗುರುವಿನ ಹುಡುಕುತ್ತಾ ಹೌದ್ ಆ ಗುರುವಿನ ಹುಡುಕುತ್ತಾ ಹೋಗ್ತಾನ ಹಾ ಹಾ ಅಲ್ಲಿ ಹೋಗಿ ಗುರುವಿಗೆ ಹಾಲಿನಿಂದ ಹಾಲು ಮಜ್ಜನ ಮಾಡಿದ ತುಪ್ಪದಿಂದ ತಿಳಿಮಜ್ಜಲು ಮಾಡಿದ ಹಾ ಹಾ ನೀರಿನಿಂದ ಶಿವಮಜ್ಜಲು ಮಾಡಿದ ಹೌದ್ರಿಪ್ಪ ಹೌದಿಲ್ಲ ಹೌದ್ ಗುರುವಿಗೆ ತಿಕ್ಕ ತೀಡಿದ ಒತ್ತಿ ವರ್ಷಿದ ಹಾ ಹಾ ಗುರುವಿನ ದನು ಎಲ್ಲ ಹಗರ ಮಾಡಿದ ಹಗರು ಮಾಡಿದ ಅವಾಗ ಅಂದ ಚಂದದ ಹೂಗಳನ್ನೆಲ್ಲ ಗುರುವಿಗೆ ಹೆಂಗ ಏರಿಸ್ತಿದ್ದ ಹೆಂಗ ಏರಿಸ್ತಿದ್ರಿಪ್ಪ ಬಲಕ ಸೂರ್ಯಾಗ ತೆಗದಿದ ಎಡಕ ಚಂದ್ರಗ ತೆಗದಿದ ನಟ್ಟ ನಡಬರಕ ನಂದಿಗೆ ತೆಗದಿದ ಹೌದು ಪಂಚ ದುಪಾರ್ತಿಯನ್ನ ಹಿಡಿದ ಅದರೊಳಗ 5 ಅಡಿ ಹಾ ಹಾ ಹೋಮ ನೀಡಿ ಹೋಮ ನೀಡಿ ಅದರೊಳಗ 5 ಅಡಿ ಗುಗ್ಗಳವನ್ನ ನೀಡಿ ಹಾ ಹಾ 4 ದಿಕ್ಕಿಗೆ ಬೆಳಗಿದ 8 ಕೋಲಿಗೆ ಬೆಳಗಿದ ಹೌದ್ ಆ ನಿತ್ತ ಸೂರ್ಯಾಗ ಬೆಳಗ್ಗೆ ಸುತ್ತ ಸೂರ್ಯಾಗ ಬೆಳಗಿದ ನಿತ್ತ ಗುರುವಿಗೆ ಬೆಳಗಿದ ಹಾ ಹಾ ಗುರುನಾಥ ನಿನ್ನ ಸೇವೆ ಹೆಂಗಾಯ್ತ ಅಂತ ತಿಳ್ಕರ ಗುರುವಿಗೆ ದಂಡವತ್ತು ಪ್ರಣಾಮ ಹಾಕದ ಹೌದ್ರಿಪ್ಪ ಹೌದು ಅವಾಗ ಭರಮದೇವರ ಆನಂದ ಅದ ಹಾ ಹಾ ಹಿಂಗ ಪ್ರತಿ ದಿವಸ ನಡೀತು 3 ದಿವಸ ಹಾದ ಬಳಿಕ ಊರಾಗ ಒಂದು ಹುಡುಗ ಜಗಳ ಮಾಡಿಕರಿಂದ ಶಿಫ್ಟ್ ಮಾಡಿ ಹಾ ಹಾ ಎಲ್ಲಿಗೆ ಬಂದಿದ್ರಿಪ್ಪ ಮನೆ ಬಿಟ್ಟ ಹೊರಗೆ ಹೋಗಿ ಕರಿಂದ ಕಾಂತಾರ ಕಂಟ್ಯಾಗ ಕೂತಿದ ಹೌದು ಅವಾಗ ಪ್ರತಿದಿನದಂತೆ ಯಾರು ಜಕರಾಯ ಗುರುಸೇವಾಕ್ ಹೊಂಟಿದ್ದ ಹಾ ಗುರುಸೇವಾಕ್ ಹೋಗಂತ ಸಂದರ್ಭದೊಳಗ ಹುಡುಗ ಎಚ್ಚರ ಆಯ್ತು ಕಾಲ ಸಪ್ಪಳ ಕೇಳಿ ಹೌದು ಕಾಲ ಸಪ್ಪಳ ಕೇಳಿ ಹುಡುಗ ಎಚ್ಚರ ಆಯ್ತು ಇಂತ ಹಪ್ಪನೇಳ ಹವರಾತ್ರಿ ಸಟ್ಟಾನ ಸರ್ವತ್ತಿನೊಳಗೆ ಯಾರು ಹೊಂಟಾರ ಎಲ್ಲಿ ಹೊಂಟಾರ ಎಲ್ಲಿ ಹೊಂಟಾರು ನೋಡ್ಬೇಕಂತ ತಿಳ್ಕೊಂಡು ಜಕರಾಯನ ಸಂಗಾಟ ಬೆನ್ನತ್ತಿ ಹೋದ ಯಾರೋ ಹುಡುಗ ಆ ಹುಡುಗ ಹೌದು ಬೆನ್ನತ್ತಿ ಹೋದ ಕಾಲಕ್ಕ ಹಾ ಹಾ ಅಲ್ಲಿ ಹೋಗಿ ಗುರುವಿಗೆಲ್ಲ ಅಂದ ಚಂದದ ಹೂಗಳನ್ನು ಏರಿಸಿ ಮಜ್ಜಲು ಮಾಡಿ ಮಾಡಿ ಆ ಗುರುವಿಗೆ ಆ ದುಪಾರ್ತಿಯನ್ನ ಬೆಳಗಿದ ಬಳಕ ಹಾ ಹಾ ಗುರು ಭರಮದೇವ್ರ ಮಾತು ಕೇಳ್ತಾನ ಏನಕ್ಕೆ ತಡಿಪ ಮಾತ ಜಕರಾಯ ಹಾ ಹಾ ನಾ ಏನ್ ಹೇಳಿದ್ದ ನಿನಗ ಹೌದ್ ಯಪ್ಪ ಏನ್ ಹೇಳಿದ್ದಿ ಹಾ ನನ್ನ ಸೇವಾಕ ನೀ ಬರ್ಬೇಕಾದ್ರೆ ಯಾರ ಕಣ್ಣಿಗಿನ ಕಾಣಿಸಬಾರ್ದು ಹಾ ಹಾ ಆತ್ ನಿನಗ ಮಾತು ಹೇಳಿದ್ದ ಹಾ ಇವತ್ತು ಸಂಗಾಟ ಒಂದು ಹುಡುಗಗ ಕರ್ಕೊಂಡು ಬಂದಿದ್ಯಲ್ವ ಹೆಂಗತ್ ಕೇಳ್ದ ಅವಾಗ ಏನಂತನ್ರಿಪ್ಪ ಚಕ್ರಾಯ ಯಪ್ಪ ನಾರೇ ಯಾರಿಗೆ ಕರ್ಕೊಂಡು ಬಂದಿಲ್ಲ ಯಾರು ಬಂದಾರ ನನಗ್ ಗೊತ್ತಿಲ್ಲ ಅಂದ ಕಾಲಕ್ಕ ಹಿಂದೆ ತಿರುಗಿ ನೋಡಿ ನೀನು ಬೆನ್ನ ಹಿಂದ ಹಾ ಹಾ ಒಬ್ಬ ಹುಡುಗ ಬಂದು ನಿಂತಾನ ಹೌದು ಯಪ್ಪ ನನಗ ಗೊತ್ತಿಲ್ಲ ನಿನಗ ಗೊತ್ತಿಲ್ಲಾರ್ದ ಬಂದನಂದ್ರ ಆ ಮಗನಿಗೆ ಬಿಡಬೇಡ ಇವತ್ತು ಅವನು ಕಲಾಸ ಮಾಡಿಬಿಡು ಅಂತ ಹೇಳ್ದ ಅವಾಗ ಏನ್ ಹೇಳ್ತಾನ್ರಿಪ್ಪ ಚಕ್ರಾಯ ಜಕರಾಯ ಹೇಳ್ದ ಏನ್ ಹೇಳ್ತಾನ್ರಿಪ್ಪ ಮಾತ ಯಪ್ಪ ಹೊಟ್ಟಿಲೆ ಹುಟ್ಟಿದ ಕುಡು ಅಂತ ಹೇಳ್ಯಾರ ಹಾ ಹಾ ಹೊಟ್ಟಿಲೆ ಹುಟ್ಟಿದ ಕುಡು ಅಂತ ಹೇಳ್ಯಾರ ಬೆನ್ನಿಗೆ ಬಿದ್ದದ್ದು ಕಾಯಿ ಅಂತ ಹೇಳ್ಯಾರ ಹೌದ್ ಇವತ್ತು ಯಾವಾಗ ನಾನು ಬೆನ್ನಿಂದ ಬಂದು ನಿಂತಾನಂದ್ರೆ ಯಪ್ಪ ನಾ ಕೊಡಂಗಿಲ್ಲ ಬೇಕಾದ್ರೆ ನಾನು ಹೊಟ್ಟಿಲೆ ಹುಟ್ಟಿದ್ದು ಕೊಡ್ತೀನಿ ಅಂತ ಹೇಳ್ದ ಅವರು ಹೌದ್ರಿಪ್ಪ ಹೌದು ಹೇಳಿದ ಬಳಕ ಹಾ ಹಾ ಆಯ್ತು ಗುರು ಸೇವೆ ಮುಗಿಸ್ಕೊಂಡು ಹೋದ ಮರುದಿವ್ಸ ಆ ಹುಡುಗ ಒಬ್ಬನೇ ಬರ್ಲಿಲ್ಲ ಹಾ ಹಾ ಮತ್ತೆಷ್ಟು ಮಂದಿ ಬಂದ್ರಿಪ್ಪ ಮತ್ತ ಸಂಗಾಟ
4 ಮಂದಿಗೆ ಕರ್ಕೊಂಡು ಕಾಂತಾರ ಕಂಟ್ಯಾಗ ಅಲ್ಲಿ ಇಲ್ಲಿ ಹೆಂಗ್ ಕಲ್ ಮ್ಯಾಗ ಕೂತಾರ ನೋಡ ಆ ಓಣಿ ಹಿಡಿದು ಹಿಂಗ ಅಲ್ಲೇ ಬಂದ್ ಎಲ್ಲಾರು ಕೂತ್ ಬಿಟ್ರು. ಅವಾಗ ಮತ್ತ ಬರಮದೇವ್ರು ಕೇಳ್ದ, ಏನ್ ಕೇಳ್ತಾಡಿಪ್ಪ ಮಾತ? ನಿನ್ನೆ ನನ್ನ ಮಾತು ಕೇಳಿ ಹುಡುಗಗ್ ಮರ್ಡರ್ ಮಾಡಿ ಬಿಡ್ತಿದ್ದೆ, ಹುಡುಗಗ್ ಕಲಾಸ ಮಾಡಿದ್ದೆ ಅಂದ್ರ ಇವತ್ತ ಇಷ್ಟು ಜನ ಬರ್ತಿದ್ದಿಲ್ಲ, ಮತ್ತ 4-5 ಮಂದಿ ಕರ್ಕೊಂಡ್ ಬಂದ್ ಕಾಂತಾರ ಕಂಟ್ಯಾಗ ಕೂತಾನ. ನೀ ನನ್ನ ಮಾತು ಮೀರಿದಿ ಅತ್ತ ಬರಮದೇವ್ರಿಗೆ. ಯಾರು ಬರಮದೇವ್ರ? ಜಕ್ರಾಯ ಹೇಳ್ತಾನ. ಹೌದ್ರಿಪ್ಪ. ಅವಾಗ ಗುರುಶೇವ ಮುಗಿಸ್ಕೊಂಡು ಗುರುವಿಗೆ ಏನು ತಿರುಗಿ ಮಾತಾಡ್ಲಾರ್ದೆ ಏನಕ್ಕೆ ಜಕ್ರ ಎಲ್ಲಿಗೆ ಹೋಗ್ತಾನ? ಎಲ್ಲಿಗೆ ಹೋಗ್ತಾನ್ರಿಪ್ಪ? ತನ್ನ ಹೆಂಡತಿ ಬಾಣತಾಣಕ್ ಹೋಗಿದಳು. ತನ್ನ ಹೆಂಡತಿ ಬಾಣತಾಣಕ್ ಹೋಗಿದಳು. ಎಲ್ಲಿಗೆ? ಶವಾಳ ಗ್ರಾಮಕ್ಕ. ಶವಾಳ ಗ್ರಾಮಕ್ಕೆ ಹೋಗ್ತಾನ ಮರುದಿವ್ಸ. ಹೌದು. ಶವಾಳ ಗ್ರಾಮಕ್ಕೆ ಹೋಗಿ ಕರಿಂದ ಅಲ್ಲಿ ಮಾವದೇವ್ರು ಕೇಳ್ತಾರ. ಏನ್ ಕೇಳ್ತಾರಿಪ್ಪ ಮಾತ? ಬಾಳ ದಿವ್ಸಕ್ಕೆ ಹಳ್ಯಾ ಬಂದಾನ ಅಂತೇಳಿ ಅವಾಗೆಲ್ಲ ಸ್ವಾಗತ ಮಾಡಿ ಕರಿಂದ ಎಲ್ಲ ಮಾಡಿದ್ರು, ಊಟ ಉಪಚಾರ ಆಯ್ತು. ಹೌದು. ಅವಾಗ ಬಾಳ್ಕಾವತಿಗೆ ಎತ್ತಾನ. ಏನಂತಡ್ರಿಪ್ಪ ಮಾತ? ಮತ್ತ ನಾ ಬಂದಿನ ಕರೆ ಇಟ್ಟು ದಿವ್ಸ ಕೂಸು ನಿನ್ನ ಬಲ್ಲಿತ್ತು 6 ತಿಂಗಳು ಕೂಸ, ಇನ್ನು ನನ್ನ ಕಡೆ ಕೊಡು ಅಂತ. ಹೌದು. ಅವಾಗ ಯಾಕಾಯ್ತು? ಪತಿದೇವ್ರ ಬಂದಾನ ಎತ್ಕೋತಾನ ತಿಳ್ಕಿರಿಂದ ಬಾಳ್ಕಾವತಿ ಪತಿದೇವ್ರ ಜಕ್ರಾಯನ ಕೈಯಾಗತ್ತನ್ನ 6 ತಿಂಗಳು ಕೂಸಿನ ಕೊಡ್ತಾಳ. ಹೌದ್ರಿಪ್ಪ. 6 ತಿಂಗಳ ಕೂಸಿನ ತಗೊಂಡ್ ಕರಿಂದ ಎತ್ಕೊಂಡ್ ಎಲ್ಲಿಗೆ ಬರ್ತಾನ? ಏನಕ್ಕೆ ಗ್ರಾಮಕ್ಕೆ ಬರ್ತಾನ. ಯಾರೋ ಜಕ್ರಾಯ. ಜಕ್ರಾಯ ಏನಕ್ಕೆ ಗ್ರಾಮಕ್ಕೆ ಬಂದು ಅವಾಗ ಏನ್ ಮಾಡ್ದ? ಏನ್ ಮಾಡಿದ್ರಿಪ್ಪ? ಮತ್ತ ಪ್ರತಿದಿನದಂತೆ ಆ ಗುರುಸೇವಾಕ ಶಿತ್ತಾಳು ಎಲ್ಲ ಹೂ ತಗೊಂಡು ಹೋಗ್ತಾನ. ಗುರು ಸೇವನ ಮಾಡಿಕರಂದು ಗುರುವಿಗೆ ಮಾತು ಕೊಟ್ಟಿದ್ಯಪ್ಪ, ಹೊಟ್ಟಿಲೆ ಹುಟ್ಟಿದ್ ಕುಡ್ತೀನಿ ಕರೆ ಬೆನ್ನಿಗೆ ಬಿದ್ದದ್ ಕುಡಂಗಿಲ್ಲತ್ತನ. ನಿನಗೆ ಮಾತು ಕೊಟ್ಟಿದ. ಮಾತು ಕೊಟ್ಟಿದೆ. ಇವತ್ತು ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗ ತಂದಿನ ಏನ್ ಮಾಡತ್ತಿ ಹೇಳತ್ತಂದ. ಅವಾಗ ಹಿಂಗಾಲ ಎಡ್ಡು ಕಾಲು ಹಿಡಿದ ಆ ಹುಡುಗ ಗುರುವಿನ ಮುಂದೆ ನಿತ್ತು ಜೋರ್ಲೆ ಕಲ್ಲಿಗೆ ಹೊಡೆತ ಹೊಡಿತ. ಹೌದು. ಕಲ್ಲಿಗೆ ಹೊಡೆದಾಗ ಜೋರ್ಲೆ ಕಲ್ಲಿಗೆ ಹೊಡೆದಾಗ ಹುಡುಗನ ತಲೆ ಒಡೆದ ತುಕ್ಕುಡಿ ಆಯ್ತು, ಕೊಬ್ಬರಿ ಪಟ್ಟಿ ಹೊಡೆದಂಗ. ಹೌದ್ರಿಪ್ಪ. ಹೌದು. ಹುಡುಗನ ತಲೆ ಒಡೆದ ಕೊಬ್ಬರಿ ಪಟ್ಟಿ ಹೊಡೆದಂಗ ಯಾವಾಗ ತುಕ್ಕುಡಿ ಆಯ್ತು. ಹೊರನಾಡದೊಳಗಿದ್ದಿರತಕ್ಕಂತ ಅನ್ನಪೂರ್ಣೇಶ್ವರಿಗೆ ಅರಿವಾಯ್ತು. ಏನ್ ಅರಿವಾಯ್ತ್ರಿಪ್ಪ ಮಾತ? ಎಂತ ಗುರು ಇರ್ಬೇಕು, ಎಂತ ಶಿಷ್ಯ ಇರ್ಬೇಕು. ಕೊಟ್ಟ ಮಾತಿನಂತೆ ನಡ್ಕೊಂಡ ನಂತರ ಕರೆ ಗುರು ಹೌದು, ಕರೆ ಶಿಷ್ಯ ಹೌದು. ಹೌದು. ಅಂತ ಗುರು ಶಿಷ್ಯರ್ದ ಸಿದ್ಧಾಟಿಗೆ ಜಗತ್ತದೊಳಗ ಮುಗುಲೆತ್ತರಕ್ಕೆ ಬೆಳಿಬೇಕು. ಭಂಡಾರ ಅಂದ್ರ ಸಾಮಾನ್ಯ ಅಲ್ಲ, ಸಿದ್ಧಾಟಿಗೆ ಅಂದ್ರ ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳ್ಯಾರ ಸಿದ್ಧರಾಟ ಶಿವನಿಗೆ ತಿಳಿದಿಲ್ಲ, ಋಷಿ ಆಡಿದ ಮಾತು ಹುಷಿ ಹೋಗಿಲ್ಲ. ಹೌದ್ರಿಪ್ಪ. ಹೌದು. ಅಂತ ಖುಷಿಗೆ ನಾನು ಜೀವಂತ ಮಾಡ್ಬೇಕಂತ ತಿಳ್ಕೊಂಡು ಹೊರನಾಡದ ಅನ್ನಪೂರ್ಣೇಶ್ವರಿ ಬಂದು ಆ ಕೂಸಿನ ಅವಯವಗಳನ್ನ ತಲೆ ಒಡೆದ ಏನ್ ಹೋಳಾಗಿತ್ತು ನೋಡು, ಎಲ್ಲಾ ತಂದ ಜೋಡಿಸಿ ಕೂಸಿನ ಮಸ್ತಕದ ಮ್ಯಾಗ ಹಸ್ತಿಟ್ಟ ಕೂಸಿನ ಜೀವಂತ ಮಾಡಿ ಯಪ್ಪಾ ನಿನ್ನ ಕೂಸಿನ ತಗೋ ಅಂತ ಹೇಳಿಕರಿಂದ ಖುಷಿನನ್ನ ತನ್ನ ತಂದೆ ಕೈಯಾಗ ಒಪ್ಪಿಸಿ ಹೋಗ್ತಾಳ. ಪುಣ್ಯಾತ್ಮರೇ. ಹೌದ್ರಿಪ್ಪ. ಇದು ಸಿದ್ಧಟ್ಟಿಗೆ ನಂತದ್ ಹಿಂಗ್ ಬೆಳೆದದ. ಅದಕ್ಕ ಇವತ್ತಿನ ದಿವಸ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದೊಳಗ ಈ ಕಟ್ಟೆ ಸಿದ್ದೇಶ್ವರ ಅನ್ನತಕ್ಕಂತ ಒಂದು ಪುಣ್ಯಕ್ಷೇತ್ರ, ಪಾವನ ಕ್ಷೇತ್ರ. ಈ ಕಟ್ಟೆ ಸಿದ್ದೇಶ್ವರನ ಬದ್ದಲ್ಲ ಇಲ್ಲಿ ಕಟ್ಟೆ ಸಿದ್ದೇಶ್ವರ ಯಾಕಂದ್ರು ಕಟ್ಟಿ ಇತ್ತು ಅಂತ ನಮ್ಮ ಹಿರಿಯರು ಹೇಳ್ತಾರ. ಹೇಳ್ತಾರ್ರಿಪ್ಪ ಹಿರಿಯರ. ಈ ನಮ್ಮ ಭೀಮತಾತೆ ನಾಯ್ಕ ಆಮೇಲೆ ಇನ್ನೊಬ್ರು ಇದ್ರು ಹಿರಿಯರ, ಅವ್ರ ನಮ್ಮನ್ ಬಿಟ್ಟು ಹೋಗ್ಯಾರ. ಅವ್ರ ಸಂಗಟ ರಾಯಪ್ಪ ಹೆಗಡೆ ಒಬ್ರು. ಇಲ್ಲಿ ಒಂದು ಕಟ್ಟಿತ್ತ ಬರೇ ಇವ್ರು ಏನ್ ನೋಡಿಲ್ಲ, ಮಕ್ಕಳು ನೋಡಿಲ್ಲ, ಬರೇ ಕಟ್ಟಿತ್ತಾರ. ಆ ಕಟ್ಟಿ ಇಲ್ಲಿ ಉದ್ಭವ ಹೆಂಗಾತು ಎದರ ಸಂಬಂಧ ಆತ? ಕಟ್ಟಿದವ್ರು ಯಾರು? ಅದು ಕಾರಣ ಅನ್ನುವಂತಾದ ಆ ಭಗವಂತ ಎಷ್ಟು ಬುದ್ಧಿ ಕೊಡ್ತಾನ. ಅಷ್ಟ್ರ ಮಟ್ಟಿಗೆ ಇವತ್ತಿನ ದಿವಸ ಹೊತ್ತೊಂಡು ತನ ಕಾರ್ಯಕ್ರಮ ನಡೆಯುವುದ. ಒಂದ್ ಮಾತು ಹೇಳ್ತೇನೆ ತಮ್ಮೆಲ್ಲರಿಗೂ. ಏನ್ರಿಪ್ಪ ಅದು ಮಾತ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಕಟ್ಟಿ ಸಿದ್ದೇಶ್ವರನ ಜಾತ್ರವನ್ನ ಹಮ್ಮಿಕೊಂಡು ಒಳ್ಳೆ ಒಂದೆರಡು ಡೊಳ್ಳಿನ ಕಲಾ ಸಂಘದವರನ್ನ ಕರೆಸಿಕೊಂಡು ಸತ್ಯಾಸಿದ್ಧರು ಮಾಡಿರ್ತಕ್ಕಂಥ ಚರಿತ್ರಾಮೃತವನ್ನು ಕೇಳಕೋಸ್ಕರವಾಗಿ ಬಂದ ಕೊಟ್ಟಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಈ ಚಿಕ್ಕ ಕಲಾ ಸಂಘದ ವತಿಯಿಂದ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಅದಕ್ಕ ಸುರೇಶನ ಏನೈತ್ರಿ ಸರ? ಇದ್ದೂರ ಮ್ಯಾಳ ಅಂದ್ರ ಬಿದ್ದ ಗಾಡಿ ಸಮಾತ. ಇದ್ದೂರ ಮ್ಯಾಳ
ಬಿತ್ತಿರ್ತಕ್ಕಂತ ಗ್ವಾಡಿ ಸಮಾನತ್ತ ಹಾ ಹಾ ಅದಕ್ಕೆ ಇವತ್ತಿನ ದಿವಸ ನಾವೇನ 4 ವೇದ 6 ಶಾಸ್ತ್ರ 18 ಪುರಾಣ ಉಪನಿಷತ್ತ ಹಾ ಹಾ ಸಿದ್ಧರ ಸಿದ್ಧಾಟಿಕೆ ಒಳಗ ಬಾಳೇನ ತಿಳ್ಕೊಂಡಿರ್ತಕ್ಕಂಥವ್ರಲ್ಲ ಅಲ್ಲ ಹೆಂಗ ಮಾಡ್ಯಾರ ಇವತ್ತ ಈ ಗ್ರಾಮದ ಹಿರಿಯರೆಲ್ಲರೂ ಏನ್ ಮಾಡ್ಯಾರ್ರಿಪ್ಪ ಇದೇ ಗ್ರಾಮದ ಇದೇ ಬಳ್ಳಿ ಒಳಗ ಹುಟ್ಟಿರ್ತಕ್ಕಂಥದ್ದೊಂದು ಕಾಯಿ ಹಾ ಅದ ಕೈಯಾರೆ ಇರ್ಲಿ ಸೀರೆ ಇರ್ಲಿ ಅಂತ ತಿಳ್ಕೊಂಡು ತಿಳ್ಕೊಂಡು ಮಗ ಕುಡ್ಡರ ಇರ್ಲಿ ಕುಂಟರ ಇರ್ಲಿ ಹುಚ್ಚರೆ ಹುಳುಕಿರ್ಲಿ ಹಾ ಹಾ ಹುಚ್ಚರ ಇರ್ಲಿ ಹುಳುಕರ ಇರ್ಲಿ ಹೌದ್ ಆ ಹೆತ್ತವ್ರಿಗೆ ಹೆಗ್ಗನ ಮುದ್ದತ್ತ ಹೆತ್ತವ್ರಿಗೆ ಹೆಗ್ಗನ ಮುದ್ದ ಹೆಗ್ಗನ ಮುದ್ದತ್ತ ತಿಳ್ಕೊಂಡು ರಾಯಪ್ಪ ಕಾಕ ಏನ್ ಮಾಡ್ದ ಏನ್ ಮಾಡಿದ್ರಿಪ್ಪ ನನ್ನ ಮಗ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗ ನರೇಂದ್ರ ಮೋದಿ ಇದ್ದಂಗ ಸಿಎಂ ಸಿದ್ದರಾಮಯ್ಯ ಇದ್ದಂಗ ಹಾ ಹಾ ಅವಾಗಷ್ಟ ಅವಾಗಷ್ಟ ಎಲ್ಲರಿಗೂ ಆಗಾಕ್ ಬರಂಗಿಲ್ಲ ಹಾ ಆಗಾಕ್ ಬರಂಗಿಲ್ರಿಪ್ಪ ಹೆತ್ತವ್ರಿಗಷ್ಟ ಹೆಗ್ಗನ ಮುದ್ದ ಹಾ ಹಾ ಮಗಲಾಗ ಬೀಗ್ ಕೂತಾನ ಬೇಕಿ ಕುತ್ತಾನ ಅವ ವೈರಿ ಹಾ ಹಾ ಇವ್ ಹೆತ್ತವಾಗ ಹೆಗ್ಗನ ಮುದ್ದ ಹಾ ಹಾ ಹಂಗಿರ್ಲತ್ತ ತಿಳ್ಕೊಂಡು ನಮ್ಮದೇ ಇದು ಮಗ ಹೆಂಗರೇ ಅದ್ ಮಾಡ್ಲಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ತಿಳ್ಕೊಂಡು ಆ ಒಳ್ಳೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಪ್ರಸಿದ್ಧವಾಗಿರತಕ್ಕಂತ ಜಗತ್ತದೊಳಗ ಹಾ ಹಾ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲಾ ಕಡೆ ಸುತ್ತ ನಿಶಾನೆ ಹಚ್ಚಿ ತಿರುಗತಕ್ಕಂತ ಹೌದ್ ಯಾವ ಗುಣಕಿ ಗ್ರಾಮದ ಒಂದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಹಾಡಿನ ಕಲಾಗಾಯನ ಸಂಘ ಬರಮಾಡಿಕೊಂಡಾರ್ರಿಪ್ಪ ಆ ಒಳ್ಳೆ ಒಂದ ಕಿಲ್ಲಾರದ ಒಂದ ಸಣ್ಣ ಹೋರಿಕರ ತಂದಾರ ತಂದಾರ್ರಿಪ್ಪ ಅದರ ಜೊತೆಯಾಗಿ ಇವತ್ತು ಒಂದು ಹಾ ಹಾ ಎಂತದು ಎಂತದ್ರಿಪ್ಪ ಆ ಒಂದು ಜರ್ಸಿ ಅತ್ತ ಹೊಡ್ದಂಗ್ ಮಾಡ್ಯಾರ ಜರ್ಸಿ ಅತ್ತ ಹೊಡ್ಯಾರ್ರಿಪ್ಪ ಇಂದ ಹೌದಿಲ್ಲ ಹೌದು ಅದಕ್ಕೆ ಆತ್ಮೀಯ ಬಂಧುಗಳ ಇವತ್ತಿನ ದಿವಸ ಹಾ ಹಾ ನಾವು ಬಾಳೇನು ತಿಳಿದವರಲ್ಲ ಬಲ್ಲವರೇನಲ್ಲ ಹೌದ್ ಜ್ಞಾನಿಗಳು ಹೇಳ್ತಾರ ಏನ್ ಹೇಳ್ತಾರಿಪ್ಪ ಮಾತ ಎಲ್ಲಾ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತಕ್ಕಂತ ಮಾತನ್ನ ಹೇಳ್ಯಾರ ಇದ ಮಾತ್ ಯಾಕೆ ಹೇಳ್ಯಾರ್ರಿಪ್ಪ ಯಾಕೆ ಹೇಳ್ಯಾರ ಹಾ ಹಾ ಇದನ್ನ ಮಾತ್ರ ನಾವು ಹಂಗ ಮುಂದೆ ಚಿಗಿಸ್ಕೊತ ಹೋಗೋದಾಗಬಾರ್ದು ಹೌದು ದೌಡ ಮುಗಿಸಿ ಪಾಳೆ ಕೊಡ್ಬೇಕಾಗ್ಯದ ಹಾ ಹಾ ಆ ಮತ್ತ ಮುಂದೆ ಟೈಮಿಂಗ್ ಸಿಕ್ಕಾಗ ಮಾತಾಡುನು ಆ ಗ್ರಾಮದ ಎಲ್ಲ ನನ್ನ ಬಂಧು ಬಳಗದವರು ಕುಡ್ಕೊಂಡು ಹುಡ್ಕೊಂಡು ಏನೇನ ಮಾತಾಡತ್ತಾರ ಯಾವ್ಯಾವ ಪ್ರಕಾರವಾಗಿ ಕಾರ್ಯಕ್ರಮ ನಡೆಸತ್ತಾರ ಹಾ ಹಾ ಆ ಒಳ್ಳೆ ಇವತ್ತಿನ ದಿವಸ ಅಗದಿ ಅರವಾಟದಿಂದ ಬರತಕ್ಕಂತ ಕಲಾವಿದರು ಏನೇನು ಹಾಡ್ತಾರ ಏನೇನ್ ಮಾತಾಡ್ತಾರ ಏನೇನು ಮಾತಾಡ್ತಾರ ಹಾ ಹಾ ನೋಡ್ಕೊಂಡು ನೋಡ್ಕೊಂಡು ಅದರ ನಂತರ ನಾವು ಮಾತಾಡೋಣ ಅಂತ ತಿಳ್ಕೊಂಡು ಹೌದ್ ಆ ಬಹಳ ಮಾತಾಡ್ಲಾರ್ದೆ ಹಾ ಹಾ ಇವತ್ತಿನ ದಿವಸ ಹಾಡುವಂತ ಹಾಡಾಯ್ತು ಮಾತಾಡುವಂತ ಮಾತಾಯ್ತು ಹಾ ಬಾರಿಸ್ತಕ್ಕಂತ ವಾದ್ಯ ಆಯ್ತು ಬರ್ದಿರತಕ್ಕಂತ ಸಾಹಿತ್ಯದೊಳಗ ಹಾ ಏನಾದ್ರೂ ಕೂಡ ಲೋಪದೋಷಗಳಾಗಬಹುದು ಆಗ್ಬೋದ ಅನಿಬೇಡ ನೀವ್ ಹಾಗೆ ಆಗ್ತಾವ್ರಿಪ್ಪ ಹೌದಲ್ಲ ಹೌದು ಅದಕ್ಕೆ ನಮ್ಮಲ್ಲಿ ಆಗಿರತಕ್ಕಂತ ತಪ್ಪನ್ನ ಬದಿಗೆ ಒತ್ತಿ ಒಪ್ಪನಂತದ್ದು ತಮ್ಮ ಅಂತರಾತ್ಮದಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಈ ಬಂದಿರತಕ್ಕಂತ ಕರೆಸಿರತಕ್ಕಂತ ಎರಡೂ ಕಲಾ ಸಂಘಕ್ಕೆ ಆಶೀರ್ವಾದ ಮಾಡಿ ಸಹಕಾರ ನೀಡ್ಬೇಕಂತ ಹೇಳಿ